ನಮಸ್ಕಾರ ಎಲ್ರಿಗೂ. ಬೆಳಗ್ಗೆನೇ ಎದ್ದು ನಾವು BMTC ಬಸ್ ಹತ್ಕೊಂಡು ಇಳಿದಿದ್ದು ಕಡಬಗೆರೆ ಕ್ರಾಸಲ್ಲಿ. ಅಲ್ಲಿಗೆ ಏನಕ್ಕೆ ಹೋಗಿದ್ದಾರೆ ಅಂತ ಅಂದ್ಕೊಂಡ್ರೆ ಮುಂದೆ ನೋಡಿ ಗೊತ್ತಾಗತ್ತೆ. ಅಲ್ಲಿ ಇಳಿದು ಮತ್ತು ಇನ್ನೊಂದು ಬಸ್ ಹತ್ಕೊಂಡು ನಾವು ಹೋಗಿದ್ದು ಕಾಮಧೇನು ಕ್ಷೇತ್ರ. ನಾನು, ನನ್ನ ತಂಗಿ ಮತ್ತು ನನ್ನ ತಮ್ಮ, ಅವನ ಫ್ರೆಂಡು 4 ಜನನೂ ಹೋದ್ವಿ ಕಾಮಧೇನು ಕ್ಷೇತ್ರ. ನಾನು ಫಸ್ಟ್ ಟೈಮ್ ಹೋಗಿದ್ದು. ನೋಡಿ, ಬೆಳಗ್ಗೆ 8:30 ಸಂಜೆ 6:30ವರೆಗೂ ದರ್ಶನ ಇರುತ್ತೆ ಇಲ್ಲಿ ಕಾಮಧೇನು ಕ್ಷೇತ್ರ. ಮಿನಿ ಮಂತ್ರಾಲಯ ಅಂತಲೇ ಹೇಳ್ಬೋದು ಇದು. ನೋಡಿ, ಇದು ಎಂಟ್ರೆನ್ಸು. ಹೋದ ತಕ್ಷಣವೇ ಅಲ್ಲೇ ರಾಘವೇಂದ್ರ ಸ್ವಾಮಿಯವ್ರು ಕೂತಿರೋದು ಕಾಣುತ್ತೆ. ಕೈ ಕಾಲು ತೊಳ್ಕೊಂಡು ನಾವು ಒಳಗಡೆ ಹೋದ್ವಿ. ಇಲ್ಲಿ ನೋಡಿ, ಮಂತ್ರಾಲಯ ಹೆಂಗಿದೆ ಅದೇ ಥರನೇ ಒಂದು ಮಾಡೆಲ್ ಥರ ಮಾಡಿಟ್ಟಿದ್ದಾರೆ. ತುಂಬ ಆರ್ಗನೈಸ್ಡ್ ಆಗಿದೆ ದೇವಸ್ಥಾನ ಹೇಳ್ಬೇಕಂದ್ರೆ. ತುಲಾಭಾರ ಮಾಡ್ತಾರಲ್ವ, ಅದೆಲ್ಲ ಒಂದು ಕಡೆ ಇದೆ. ಬೋರ್ಡ್ ಹಾಕಿದ್ದಾರೆ ನೋಡಿ, ಅಲ್ಲಿ ಕಾಣ್ತಿದೆ ತುಲಾಭಾರ ಮಂಟಪ ಅಂತ. ಅದಾದಮೇಲೆ ನಾವು ಇಲ್ಲಿ ದರ್ಶನ ಮಾಡ್ಕೊಂಡ್ವಿ. ಅಲ್ಲಿ ದೀಪನೂ ಸಿಗುತ್ತೆ. ದೀಪ ತೊಗೊಂಡು ನಾವು ಮನಸ್ಸಲ್ಲಿ ಏನಿದೆ ಅದು ಬೇಡ್ಕೊಂಡು ದೀಪ ಹಚ್ಬೋದು. ಅದಾದಮೇಲೆ ಮತ್ತೆ ಒಳಗಡೆ ಹೋದ್ವಿ. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಧರ್ಮದ ದೀಪ ಹಚ್ಚುವ, ಶಾಂತಿಯ ಬೆಳಕ ಚೆಲ್ಲುವ. ಅಲ್ಲೇ ಪಕ್ಕದಲ್ಲಿ ಶ್ರೀವಲ್ಲಿ ಮತ್ತು ಶ್ರೀ ಕಲ್ಪವಲ್ಲಿ ಅಮ್ಮನವರ ಸನ್ನಿಧಾನ ಅಂತ ಇದೆ ನೋಡಿ. ನಾನಿಗೆ ಮನಸ್ಸಲ್ಲಿ ಬೇಡ್ಕೊಂಡು ಒಂದು ಸ್ವಲ್ಪ ಸುತ್ತ ಹಾಕಿ ದೇವಸ್ಥಾನದ್ದು ಆಮೇಲೆ ಕೂತ್ಕೊಂಡ್ವಿ. ತುಂಬ ಪೀಸ್ ಅನಿಸ್ತು ಗೊತ್ತಾ. ಆ್ಯಕ್ಚುಲಿ ಜನನೂ ಕಡಿಮೆ ಇದ್ದರು. ಆರಾಮಾಗಿ ದರ್ಶನ ಮಾಡ್ಕೊಂಡ್ವಿ ನಾವು. ಮಂತ್ರಾಲಯದ ಫೀಲೇ ಕೊಡುತ್ತೆ ನಿಮಗಿದು. ಆಮೇಲೆ ಇಲ್ಲಿ ಮೇಲ್ಗಡೆ ಭೂವರಾಹ ಸ್ವಾಮಿದಿದೆ. ಶ್ರೀ ಭೂವರಾಹ, ಶ್ರೀ ಮುಖ್ಯ ಪ್ರಾಣ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಾಲಿಗ್ರಾಮ ಶಿಲೆಯ ಬೃಂದಾವನ ಅಂತ ಇದೆ. ಅಲ್ಲೇ ಪಕ್ಕದಲ್ಲೇ ಈ ಥರ ಏನಾದರೂ ಐಟಮ್ಸ್ ಬೇಕಂದರೆ ಎಲ್ಲ ಅಲ್ಲೇ ಸಿಗುತ್ತೆ ನೋಡಿ. ಬಳೆ ಸರದಿಂದ ಹಿಡಿದು ದೇವ್ರ ಪೂಜೆದೆಲ್ಲ ಐಟಮ್ಸು, ಆಮೇಲೆ ಆ ಕಡೆ ತಿಂಡಿ ತಿನಿಸುಗಳು ಎಲ್ಲ ಇದೆ. ಆ ರಾಘವೇಂದ್ರ ಸ್ವಾಮಿ ಫೋಟೋ ಒಂದೊಂದು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಹೊತ್ತು ಅಲ್ಲೇ ಕೂತ್ಕೊಂಡ್ವಿ, ಚೆನ್ನಾಗಿತ್ತು. ಗುರುನಾಮವೇ ಗೋಮಂದೆಯ ಕೊರಳ ಘಂಟೆಯಲ್ಲಿ, ಮಂತ್ರಾಕ್ಷತೆ ಮಂಚಾಲಯ ಮಣ್ಣ ಕಣಗಳಲ್ಲಿ. ಅದಾದ್ಮೇಲೆ ಪ್ರಸಾದ ತಗೊಳಕ್ ಹೋದ್ವಿ ನಾವು. ಹೊಟ್ಟೆ ತುಂಬುವಷ್ಟು ಪ್ರಸಾದ ಹಾಕ್ತಿದ್ರು ಗೊತ್ತಾ. ಅಲ್ಲಿ ಮೊಸರನ್ನ ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಅಲ್ಲಿಂದ ನಾವು ಪ್ರಸಾದ ತಿಂದ್ಕೊಂಡು, ತಟ್ಟೆ ತುಂಬ ಹಾಕಿದ್ದಾರೆ ಪ್ರಸಾದ, ಹೊಟ್ಟೆ ತುಂಬೋಯ್ತು. ನಮ್ಗೆ ಮನೆ ಥರನೇ ಫೀಲ್ ಅನಿಸುತ್ತೆ ನೋಡಿ. ಎಲ್ಲ ನೆಲದಲ್ಲಿ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ತಿದ್ದಾರೆ. ಅಲ್ಲಿ ಪಕ್ಕದಲ್ಲೇ ಈ ಥರ ತೋಟದ ಥರ ಇದೆ, ಫುಲ್ ಅಡಿಕೆ ತೋಟ, ಬಾಳೆದು ಎಲ್ಲ ಹಾಕಿದ್ದಾರೆ ನೋಡಿ. ಆಮೇಲೆ ರಾಘವೇಂದ್ರ ಸ್ವಾಮಿಗೆ ಮೇನ್ ಶ್ರೇಷ್ಠ ಅಂದರೆ ತುಳಸಿ ಅಲ್ವಾ. ನೋಡಿ ತುಳಸಿ ಎಷ್ಟು ಇದೆ ನೋಡಿ, ಅಲ್ಲಿ ಒಂದೇ ಕಡೆ ಎಷ್ಟೊಂದಿದೆ. ತುಂಬ ಚೆನ್ನಾಗಿ ಅನಿಸ್ತು. ಆದಮೇಲೆ ಇಲ್ಲಿ ಗೋಶಾಲೆನೂ ಇದೆ, ನೀವು ನೋಡ್ತಾ ಇರ್ಬೋದು. ನೀ ಹೇಳಿದ ವೇದಾಂತವು ಕೊಂದು ತಿನ್ನಬೇಡ. ನೋಡಿ, ಇಲ್ಲೊಂದು ಬರೆದಿದ್ದಾರೆ, ತುಂಬ ಚೆನ್ನಾಗಿತ್ತು. ಮಾನವ ದೇಹವನ್ನು ಸಂಪೂರ್ಣತೆಗೂ ತಲುಪಿಸುವಲ್ಲಿ ಹಸು ಅತ್ಯಂತ ಪ್ರಮುಖ ಪ್ರಾಣಿ ಆಗಿದೆ. ಇದರಲ್ಲಿ ಹೆಂಗೆ ಅಂತ ಅಂದರೆ, ಹಸುನ ತುಂಬ ಪೂಜಿಸ್ತೀವಿ ನಾವಲ್ವಾ. ಹೇಳ್ತಾರೆ ಎಲ್ಲ ದೇವ್ರುಗಳೂ ಆ ಹಸು, ಆ ಬಾಲ ಇರುತ್ತಲ್ಲ ಹಿಂದೆ ಅಲ್ಲೇ ಇರುತ್ತಂತ. ಅದಕ್ಕೆ ನಾವು ಹಸುನ ಪೂಜೆ ಮಾಡ್ತೀವಿ ನಮ್ಮ ಕಡೆ ನೋಡಿ. ಮತ್ತು ಅಲ್ಲೇ ಜಸ್ಟ್ 200 ಮೀಟರ್ಸು ವಾಕಬಲ್ಲು. ಅಲ್ಲಿಂದ ನಾವು ಹೊರಟಿದ್ದು ದಕ್ಷಿಣ ಶಿರಡಿ ಶ್ರೀ ಸಾಯಿ ಮಂದಿರ ಹಾಗೂ ದತ್ತಪೀಠ ಅಂತ ಇದೆ. ಶಿರಡಿ ಸಾಯಿ ಕರುಣಾಮಯ, ನಿನ್ನ ನಾಮವೇ ನಮ್ಮ ಆಶ್ರಯ. ಸಾಯಿ ರಾಮ ಸಾಯಿ ರಾಮ. ಇಲ್ಲೂ ದರ್ಶನ ಎಲ್ಲ ಮಾಡ್ಕೊಂಡ್ವಿ ನೋಡಿ. ಇಲ್ಲೂ ಪ್ರಸಾದ ಕೊಟ್ಟರು, ಪುಳಿಯೋಗರೆ ಮತ್ತು ಕೇಸರಿ ಬಾತು, ತುಂಬ ಚೆನ್ನಾಗಿತ್ತು. ನಾವು ಮನೇಲಿ ಎಷ್ಟೇ ಊಟ ಮಾಡ್ಕೊಂಡು ತಿನ್ನಲಿಲ್ಲ, ಆಚೆ ತಿನ್ನಲಿ, ದೇವಸ್ಥಾನದ ಪ್ರಸಾದನೇ ಒಂದು ಟೇಸ್ಟ್ ಕೊಡುತ್ತೆ ಅಲ್ವಾ.
ಆ್ಯಕ್ಚುಲಿ ಸುಂಕದಕಟ್ಟೆಯಿಂದ ಡೈರೆಕ್ಟ್ ಬಸ್ ಇದೆ ಅಲ್ಲಿಗೆ. ಕಾಮಧೇನು ಕ್ಷೇತ್ರ ಮಠ ಅಂತಲೇ ಬಸ್ಗಳು ಬರ್ತವೆ, ಆರಾಮಾಗಿ ಹೋಗ್ಬೋದು. ಜಸ್ಟ್ 30 to 40 ಮಿನಿಟ್ಸು. ಬಟ್ ನಮಗೆ ಅಲ್ಲಿ ಟೈಮಿಂಗ್ಸ್ ಇರುತ್ತಲ್ವ, ಹಾಫ್ ಆನ್ ಅವರ್ಗೆ ಒಂದೊಂದು ಇರುತ್ತೆ. ನಮಗೆ ಆ ಬಸ್ ಮಿಸ್ ಆಯಿತು ಅಂತ ನಾವಲ್ಲಿ 2 ಬಸ್ ಚೇಂಜ್ ಮಾಡಿದ್ವಿ. ಕಡಬಗೆರೆ ಕ್ರಾಸಲ್ಲಿ ಇಳ್ಕೊಂಡು ಮತ್ತು ಇನ್ನೊಂದು ಬಸ್ಸಲ್ಲಿ ಹೋದ್ವಿ. ವಾರ ಪೂರ್ತಿ ವರ್ಕ್ ಮಾಡಿ ಸ್ಟ್ರೆಸ್ ತೊಗೊಂಡು ಪ್ರೆಷರಲ್ಲಿ ಇದ್ದವರು ವೀಕೆಂಡಲ್ಲಿ ಟೆಂಪಲಿಗೆ ಹೋದರೆ ಎಷ್ಟು ಸಮಾಧಾನ ಅನಿಸುತ್ತೆ ಗೊತ್ತಾ, ಮನಸ್ಸು ತುಂಬ ಶಾಂತಿ ಕೊಡುತ್ತೆ. ಒಂದು ಕಾಮಧೇನು ಕ್ಷೇತ್ರ, ಇನ್ನೊಂದು ದಕ್ಷಿಣ ಶಿರಡಿ ಶ್ರೀ ಸಾಯಿ ಮಂದಿರ ಹಾಗೂ ದತ್ತಪೀಠ. 2 ಪ್ಲೇಸು ತುಂಬ ಚೆನ್ನಾಗಿದೆ. ಒಂದ್ಸರಿ ವಿಸಿಟ್ ಮಾಡಿ ಹೋಗಿ ಬನ್ನಿ. ಥ್ಯಾಂಕ್ ಯು, ಧನ್ಯವಾದಗಳು.